ಇದೇನಪ್ಪ ಫಿಶ್ ತವಾ ಫ್ರೈ ಅಂತ ತೋರಿಸ್ಬಿಟ್ಟು ಯಾವ್ದೋ ಕಾಡು ಕರ್ಕೊಂಡ್ಬಿಟ್ಟವ್ರೆ ಅಂತ ಅನ್ಕೊತಾ ಇದ್ದೀರಾ? ನಿಜ. ಈ ವಾತಾವರಣದಲ್ಲಿರೋ ಒಂದು ಚಿಕ್ಕ ಹೋಟ್ಲಲ್ಲಿ ಒಂದೊಳ್ಳೆ ಫಿಶ್ ತವಾ ಫ್ರೈ ಕೊಡ್ಸೋಣ ಅಂತೇಳಿ ನಿಮ್ಮಲ್ಲಿ ಕರ್ಕೊಂಡ್ಬಂದಿರೋದು. ಏನೇ ಹೇಳಿ, ಮರ ಗಿಡದ ಮಧ್ಯ ಕೂತ್ಕೊಂಡು ಫಿಶ್ ತವಾ ಫ್ರೈ ತಿನ್ನೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ಈ ಹೋಟ್ಲಿರೋದು ಮಂಚಿನ ಬೆಲೆಯಿಂದ ಸಾವಂದ್ರಕ್ಕೆ ಹೋಗೋ ದಾರಿನಲ್ಲಿ, ಅಂದ್ರೆ ಮಂಚಿನ ಬೆಲೆಯಿಂದ 1-2 ಕಿಲೋಮೀಟರ್ ಆಗ್ಬೋದು. ಬನ್ನಿ, ಈ ಹೋಟ್ಲು ಮಾಲೀಕರ ಜೊತೆ ಮಾತಾಡಿಸ್ತಾ ಫಿಶ್ ತವಾ ಫ್ರೈನ ಟೇಸ್ಟ್ ಮಾಡ್ಕೊಂಡು ಬರೋಣ. ಸರ್ ನಮ್ದು ತೋಟ ಇದೆ. ನಿಂದೇನ ತೋಟ? ನಮ್ದೇನೆ ಸರ್, ಇದು ಎಲ್ಲ ಸ್ವಂತ ಜಾಗ. ತೋಟದಲ್ಲೆಲ್ಲ ಕುಂತ್ಕೊಳಕ್ಕೆಲ್ಲ ಕೊಡ್ತೀವಿ ಸರ್. ಹೆಂಗೆ ಅರೇಂಜ್ ಮಾಡ್ಕೊಡ್ತೀರಾ? ಹಾ ಸರ್, ಚಾಪೆ ಕೊಡ್ತೀವಿ. ಕೆಲವರು ಒಂದ್ಸಲಿ ಫ್ರೆಂಡ್ಗಳೆಲ್ಲ ಬಂದಾಗ ಪಾರ್ಟಿ ಮಾಡ್ಬೇಕು ಅಂತಾರೆ, ಪೆಂಡಲ್ ಹಾಕಿಸ್ಕೊಡ್ತೀನಿ. ಅಲ್ಲೇ ತೋಟದಲ್ಲಿ ಹಾಕೊಡ್ತೀನಿ ಸರ್. ಬರ್ತ್ಡೇ ಪಾರ್ಟಿಗಳು ಜಾಸ್ತಿ ನಮ್ಮ ಅಂಗಡಿಲಿ. ಇಲ್ಲಿ ಯಾರ್ದು ತೊಂದರೆ ಇಲ್ಲ, ನಮ್ದು ಜನ ಬರ್ತಾರೆ. ಸೈಲೆಂಟ್ ಆಗಿದೆ. ಹಾ ಸರ್. ಹೌದು. ಏನಿದೆ ಸರ್ ರೇಟ್ ಎಲ್ಲ ಇವಾಗ ನಿಮ್ದು? ಸರ್ ಇದೆಲ್ಲ ಬಂದು ಇವಾಗೆಲ್ಲ 120 ರೂಪಾಯಿ, 140. ಅಂದ್ರೆ ಯಾವ್ದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಜಿಗೆ 2 ಬರೋ ಮೀನೆಲ್ಲ ಬಂದು 120, ಕೆಜಿಗೆ 3 ಬರೋದೆಲ್ಲ 100 ರೂಪಾಯಿ ತರ ಮಾಡ್ತೀವಿ. ಇದು ಎಷ್ಟು ಇವಾಗ? ಇವೆಲ್ಲ 120 ರೂಪಾಯಿ ಸರ್. ಇವೆಲ್ಲ ಕೆಜಿಗೆ ಎಷ್ಟು ಬರುತ್ತೆ ಇದಂಗಾದ್ರೆ? ಕೆಜಿಗೆ 2 ಬರೋದು ಸರ್. 140 ಯಾವ್ದು? 140 ಇಲ್ಲಿ ದೊಡ್ಡದಾಗ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನೋಡಿ ಇವೆಲ್ಲ 140 ಸೈಜ್ ಮೇಲೆ ಡಿಪೆಂಡ್. ಹಂಗೆ 3 ಮೀನಿಗೆ 2 ಕೆಜಿ ಬರುತ್ತೆ. 3 ಮೀನ್ಗೆ 2 ಕೆಜಿ ಬರುತ್ತೆ. 2 ಕೆಜಿ ಬರುತ್ತೆ. ಮೀನ್ ವೆಚ್ಚ ಖಾರ ಇದು. ಇದು ಅರ್ಧ ಮೀನ್ ಬೆಂದಾದ್ಮೇಲೆ ಹಾಕೋ ಖಾರ ಸರ್. ಇವು ಅರ್ಧದವರೆಗೂ ಕೆಂಪು ಖಾರದಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಹಸಿರು ಖಾರ ಹಾಕಿ, ಮುಕ್ಕಾಲ್ ಭಾಗ ಬೆಂದಾದ್ಮೇಲೆ ಹಸಿರು ಖಾರ ಹಾಕಿ, ಅದ್ರ ಮೇಲೆ ಕೆಂಪು ಖಾರ ಹಾಕಿ ಕೊಡ್ತೀವಿ. ಓಕೆ. ತುಂಬಾ ಚೆನ್ನಾಗಿ ಬಾಲಿ ಬರ್ತಾ ಇದೆ ನನಗೆ. ಎಷ್ಟೊತ್ತಿ ಬೇಯಿಸ್ತೀರಾ ಇದನ್ನ? ರೋಸ್ಟ್ ಮಾಡ್ತೀರಾ? ಇದಾದ್ಮೇಲೆ ತಿರ್ಗಾ ನಾವು ಇದ್ರ ಮೇಲೆ ಪೆಪ್ಪರು ಜೀರಿಗೆ ಪುಡಿ ಹಾಕಿ ಕೊಡ್ತೀವಿ. ಪೆಪ್ಪರು ಟೇಸ್ಟ್ ಬರುತ್ತೆ. ಜೀರಿಗೆ ಪುಡಿ ನಾವು ತಿಂದಿದ ಮೇಲೆ ಜೀರ್ಣ ಆಗಲಿ ಅನ್ನೋ ಮಾಡ್ಕೊಡ್ತೀವಿ ಸರ್. ಅದನ್ನು ತಿಂದು ಟೇಸ್ಟ್ ನೋಡಿ ಸರ್. ಎರಡು ಕಡೆ ಸರ್ ಗ್ರೀನು ಟೇಸ್ಟ್ ಬರುತ್ತೆ ಸರ್. ಗ್ರೀನು ಪುದೀನ ಚಟ್ನಿ, ಪುದೀನ ಇದು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಇದನ್ನ ಹಾಕಿದ್ರೆ ಟೇಸ್ಟ್ ಬರುತ್ತೆ ಮೀನು. ಅದಾದ್ಮೇಲೆ ಸುಮ್ಮನೆ ರೆಡ್ ಖಾರ ಸರ್, ಅದ್ರ ಒಣಮೆಣಸಕಾಯಿ, ಇದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೆ ಮಾಡೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಸರ್. ಇದು ನೀವೇ ಎಷ್ಟು ದಿವಸಕ್ಕೆ ಒಂದ್ಸತಿ ರೆಡಿ ಮಾಡ್ಕೊತೀರಾ ಖಾರನೆಲ್ಲ? ಸರ್ ಇದು ನಾವು ಡೈಲಿ ಮಾಡ್ಕೋತೀವಿ ಸರ್. ಡೈಲಿ ಅವತ್ತಿಗೆ ಏನ್ ಬೇಕಾದ್ರೆ ಅವತ್ತು ರೆಡಿ ಮಾಡ್ಕೊಳ್ಳೋದು? ಡೈಲಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಮತ್ತೆ ಫ್ರೆಶ್ನೆಸ್ ಇರ್ತದೆ, ಚೆನ್ನಾಗಿರ್ತದೆ ಸರ್. ಫ್ರೆಶ್ನೆಸ್ ಇರುತ್ತೆ. ಏನ್ ಎಣ್ಣೆನದು? ಹೌದು. ಆಯಿಲ್ ಬಂದು ಸನ್ಪ್ಯೂರ್ ಯೂಸ್ ಮಾಡೋದು ಸರ್. ಎಣ್ಣೆನು ಫ್ರೆಶ್ ಆಗಿದೆ, ಪ್ರತಿಯೊಂದು ಫ್ರೆಶ್ ಸರ್. ನೀವು ಒಬ್ರೇನಾ? ಹೌದು ಸರ್. ಪೆಪ್ಪರು ಟೇಸ್ಟ್ ಕೊಡುತ್ತೆ. ಪೆಪ್ಪರ್ ಪುಡಿ ಟೇಸ್ಟ್ ಕೊಡುತ್ತೆ. ಅದಾದ್ಮೇಲೆ ಜೀರಾ ಸರ್. ಇದು ಪೆಪ್ಪರ್ ಆದ್ಮೇಲೆ ಅದ್ರ ಮೇಲೆ ಜೀರಾ. ಜೀರಿಗೆ ಪುಡಿ ತಿಂದಿದ್ದು ಜೀರ್ಣ ಆಗ್ಬೇಕು ಅನ್ನೋಕ್ಕೆ ಹಾಕೊಡ್ತೀವಿ ಸರ್. ಅದನ್ನು ಒಟ್ಟು 4 ಲೇಯರ್. ಹೌದು ಸರ್. ಮೊದಲು ಕೆಂಪು ಖಾರ, ಒಂದು ಕೆಂಪು, ಆಮೇಲೆ ಗ್ರೀನು, ತಿರ್ಗಾ ಕೆಂಪು, ಆಮೇಲೆ ಪೆಪ್ಪರು, ಜೀರಿಗೆ ಪುಡಿ. ಒಟ್ಟು ಅಂತ ಬಂದ್ರೆ ವೆಜ್ ಇದೆ, ನಾನ್ ವೆಜ್ ಇದೆ. ನಾನ್ ವೆಜ್ ಅಲ್ಲಿ ಮಟನ್ ಎಲ್ಲ ಇದೆ. ಫಿಶ್ ಮಾಡ್ಬೇಕು ಅಂತ ಏನಕ್ಕೋಸ್ಕರ ಅನಿಸ್ತೀವಿ ನಿಮ್ಗೆ? ಸರ್ ಇದೆಲ್ಲ ಇವಾಗ ಅದೊಂದು ಟ್ರೆಂಡ್ ಆಗೈತಲ್ಲ ಸರ್. ಇಲ್ಲಿ ಮೇಲೆ ಪ್ರವಾಸಿಗರ ಪ್ರಾಣ ಆಯ್ತಲ್ಲ ಸರ್, ಅದ್ರಿಂದ ಸರ್ ಮಾಡಿದ್ದೀವಿ. ಏನಿಲ್ಲ. ಎಲ್ಲೆಲ್ಲಿಂದ ಬರ್ತಾ ಇದಾರೆ ಸರ್ ಜನ ಇವಾಗ? ಸರ್ ಬೆಂಗಳೂರು ಕಡೆ, ರಾಮನಗರ, ಮಾಗಡಿ, ಕುಣಿಗಲ್ಲು ಕಡೆಯಿಂದಲೂ ಬರ್ತಾರೆ ಸರ್. ಮೀನಿಗೆ ತುಂಬಾನೇ ಫೇಮಸ್ ಆಗಿದೆ ಮಂಚಿ ಮೇಲೆ, ಹಂಗಾಗಿ ಎಲ್ಲಾ ಕಡೆಯಿಂದ ಬರ್ತಾರೆ ಸರ್. ಜಾಸ್ತಿ ಎಲ್ಲಿಂದ ಬರ್ತಾರೆ ಸರ್? ಬೆಂಗಳೂರು ಸರ್ ಜಾಸ್ತಿ ಸರ್. ಹೋಟ್ಲು ಶುರು ಮಾಡಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು ಸರ್. ಓಕೆ. ಅದಕ್ಕಿಂತ ಮುಂಚೆ ಟೊಯೋಟೋದಲ್ಲಿ ಕೆಲಸ ಮಾಡ್ತೀವಿ. ಹೌದಾ? ಏನಕ್ಕೆ ಬಿಟ್ಟಿದ್ದು ನೀವು ಅಲ್ಲಿ? ಒಳ್ಳೆ ಕಂಪನಿ. ಇದು ಲಾಕ್ಡೌನ್ ಅಲ್ಲಿ ನಮ್ಮನ್ನ ಕೆಲಸ ತೆಗೆದ್ರು ಸರ್. ಅಂದ್ರೆ ಪರ್ಮನೆಂಟ್ ಎಂಪ್ಲಾಯ್ ಆಗಿದ್ರ ಅಲ್ಲಿ? ಕಾಂಟ್ರಾಕ್ಟ್ ಬೇಸಿಸ್ ಮಾಡ್ತಿದ್ದೆ. ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ 8 ವರ್ಷ ಕೆಲಸ ಮಾಡಿದ್ವಿ. ಕೆಲಸ ಮಾಡಾದ್ಮೇಲೆ ಅಲ್ಲಿ ಲಾಕ್ಡೌನ್ ಅಲ್ಲಿ ಕೆಲಸ ಇಲ್ಲ ಅಂದ್ರೆ ನನ್ನ ತೆಗೆದ್ರು. ಆಮೇಲೆ ಅವಾಗ ವ್ಯವಸಾಯ ಬಂದಿವಿ ಸರ್. ಅವಾಗ ವ್ಯವಸಾಯ ಮಾಡ್ತಿದ್ದೆ. ಅದ್ರೊಳಗೆ ಏನು ಮಳೆ ಇಲ್ಲ ಸರಿಯಾಗಿ ಸರ್. ಅದಾದ್ಮೇಲೆ ಇದು ಅಂಗಡಿ ಹಾಕೊಂಡೆ ಸರ್, ಮೀನ್ ಅಂಗಡಿ ಹಾಕೊಂಡೆ. ಇದೇ ಮೀನ್ ಅಂಗಡಿನ ಇದೇ ಶುರು ಮಾಡ್ಬೇಕು ಅಂತ ಏನಕ್ಕೋಸ್ಕರ ಅನಿಸ್ತಿದೆ ನಿಮ್ಗೆ? ಎಲ್ಲಾರು ಬೇರೆ ಕಡೆ ಹೋಗಿ ಕೆಲಸ ಮಾಡೋದ್ ಬದಲು ಓನಾಗಿ ಏನಾರ ಮಾಡೋಣ ಅನ್ನೋದು ಆಸೆ ಬರ್ತಿದೆ. ನಾವು ಅಡುಗೆ ಕೆಲಸ ಮಾಡ್ತಿದ್ದೆ ಮೊದ್ಲು. ಮುಂಚೆ ಮಾಡ್ತಾ ಇದ್ರಾ?
ಮನೇಲಿ ಏನೇ ಫಂಕ್ಷನ್ ಆಗಲಿ, ನಮ್ಮ ಅಕ್ಕ ನಮ್ಮ ತಂಗಿ ಮನೇಲಿ, ನಮ್ಮ ಮನೇಲಿ ಫಂಕ್ಷನ್ ನಾನೇ ಅಡುಗೆ ಮಾಡ್ತಿದ್ದೆ. ಹಂಗಾಗಿ ಇದು ಬಂತು ಸರ್ ನಮಗೆ. ಅಲ್ಲ ಇದು ಆಕ್ಚುಲಿ ಮೀನ್ದು ಅಡಿಗೆನೆ ಬೇರೆ ತರ, ಈ ಮಸಾಲೆ ಇದೆಲ್ಲ ಹೌದು ಸರ್. ಯಾವ ತರ ನೀವು ಇದನ್ನ ಮಾಡ್ಕೊಂಡ್ರ ಕಲ್ತ್ಕೊಂಡ್ರ? ಇದೆಲ್ಲ ಸರ್ ಮನೆ ಮಸಾಲ ಮಾಡೋದು, ಮನೇಲೆಲ್ಲ ಮಾಡ್ತಾ ಇದ್ದೀವಿ ಸರ್. ಈ ತರ ಮನೇಲಿ ಮಾಡ್ಕೊಂಡು ತಿಂತಿದ್ದೆ ನಾವು. ನೀವೇ ಮಾಡ್ಕೊಂಡ್ ನಾವು ತಿಂತಾ ಮನೇಲಿ ಮಾಡ್ಕೊಂಡು ತಿಂತಿದ್ದೆ. ಹಂಗ ಅದಕ್ಕೆ ಎಲ್ಲರಿಗೂ ಸೇವೆ ಮಾಡೋಂಗ್ ಆಯ್ತದೆ ಅಂದ್ಬಿಟ್ಟು ಬಂದು ಮಾಡಿದ್ವಿ ಸರ್. ಮಾಡ್ತಾರೆ. ಹೆಂಗಿದೆ ಸರ್ ಇವಾಗ ಲೈಫು? ಪರವಾಗಿಲ್ಲ ಸರ್, ಈಗ ಅಲ್ಗೂ ಹೋಲ್ಸ್ಕೊಂಡ್ರೆ ಪರವಾಗಿಲ್ಲ ಸರ್. ಅಲ್ಲಾಗಿದ್ರೆ ಒಂದ್ ದಿನ ರಜಾ ಹಾಕಿದ್ರು 16 ಜನ ಕ್ವಶನ್ ಮಾಡೋರು. ಈಗ ಯಾವ್ದು ಕೆಲಸ ನಮ್ಗೆ ಬೇಕು ಅಂದ್ರೆ ಬೇಕು, ರಜಾ ಹಾಕೊಂಡು ಮನೇಲಿ ಆರಾಮಾಗಿರ್ಬೋದು. ನೀವೇ ರಾಜ ಹೌದು ಸರ್. ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ. ಹೌದು ಈ ತರ ಸ್ಟಾರ್ಟ್ ಮಾಡ್ಬೇಕು ಅಂತಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಇದು ಮಾಡೋದು ತುಂಬಾನೇ ಒಳ್ಳೇದು ಸರ್. ಯಾರ ಹತ್ರ ಕೆಲಸ ಮಾಡೋ ಬದಲು ಓನಾಗಿ ಏನಾರ ಒಂದ್ ಮಾಡ್ಕೊಂಡ್ರೆ ಒಳ್ಳೇದು ಸರ್. ಏನ್ ಸರ್ ಫ್ರೆಶ್ ಆಗಿರುತ್ತಾ ಮೀನು? ಸರ್ ಮೀನೆಲ್ಲ ಫ್ರೆಶ್ ಇದೆ ಸರ್. ಬೇಕಾದ್ರೆ ತೋರಿಸ್ತೀನಿ. ತೋರಿಸಿ ತೋರಿಸಿ. ನೋಡಿ ಸರ್, ಫ್ರೆಶ್ ಅಂತ ಗೊತ್ತಾಗುತ್ತೆ. ಫ್ರೆಶ್ ಇಲ್ಲೆಲ್ಲ ಮಾಂಸ ಎಲ್ಲ ಒಳಗಡೆ ಕೆಂಪು ಕೆಂಪು ಹಂಗೆ ಇರುತ್ತೆ ನೋಡಿ ಸರ್. ಒಳಗಡೆ ಕೆಂಪಿಗೆಲ್ಲ ಅದು ಇದೆಲ್ಲ ಬಂದಿದೆ ಸರ್. ಇದೆಲ್ಲ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡ್ತೀವಿ ಸರ್. ಕಣ್ಣು ಹೌದು, ಕಣ್ಣು ತೋರಿಸಿ. ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡ್ತೀವಿ ಸರ್. ನೀವು ಕಣ್ಣೇನು ಬ್ಲಾಕ್ ಆಗ್ಬಿಟ್ಟಿರುತ್ತೆ ಅದ್ರದ್ದು? ಬ್ಲಾಕ್ ಅಲ್ಲ ಸರ್, ಅದು ಹೊಳಿತಾ ಇರ್ತದಲ್ಲ, ಅದು ಬಂತು. ಇದು ಸರ್ ಫ್ರೆಶ್ ಶೈನಿಂಗ್ ಹೊಳಿತಾ ಇದೆ ಇವಾಗ. ಕಣ್ಣು ನೀಟಾಗಿ ಚೆನ್ನಾಗಿ ಕಾಣುತ್ತಿರ್ತದೆ ಒಳಗೆ. ಫ್ರೆಶ್ ಇಲ್ಲ ಅಂತಂದ್ರೆ ಕಣ್ಣು ಒಳಗೆ ಹೋಗ್ಬಿಡ್ತದೆ ಸರ್. ಸರಿ ಸರಿ ಸರಿ. ಮೋಟ್ಲು ಬಗ್ಗೆ ಇದನ್ನ ಒಂದ್ 2 ನಿಮಿಷ ಹಿಂಗೆ ಇದ್ರೆ ಪರವಾಗಿಲ್ಲ ಇದು? ಆಯ್ತು ಸರ್. ಏನು ಈ ಮೋಟ್ಲು ಬಗ್ಗೆ ಸ್ವಲ್ಪ ಹೇಳಿ. ಈ ತರ ಎಲ್ಲ ನಂಗೆ ಜಾಗ ಇದೆ, ಈ ಕಡೆ ನಿಂಗೆ ಬರ್ಬೇಕು ಅಂತ ಹೇಳಿ. ಜಾಸ್ತಿ ರೋಸ್ಟ್ ಆಗೋದು ಬೇಡ ಆಮೇಲೆ? ಇಲ್ಲ ರೋಸ್ಟ್ ಇಲ್ಲ. ಹೇಳಿ.